ಒಬ್ರು ವಿಲನ್ ಹೇಳಿರೋಂತಿದ್ದು ಮಾತಿದು, ಅಂದ್ರೆ ಅವ್ರಿಗೆ ಮದುವೆ ಆಗೋದಕ್ಕೆ ತೊಂದರೆ ಆಗಿದೆ, ವಿಲನ್ ಪಾತ್ರಗಳನ್ನ ಮಾಡಿ ಜನ ರಿಯಲ್ ಲೈಫಲ್ಲೂ ಇವ್ರು ಹೀಗೆ ಇರ್ಬೋದು ಅಂತ ಹೇಳಿ ಮದ್ವೆಗೆ ಅಷ್ಟೊಂದು ಅಪ್ರೋಚ್ ಮಾಡಿಲ್ಲ. ಈ ತರದ್ದೆಲ್ಲ ಸಮಸ್ಯೆಗಳಾಗ್ತಿದೆ ಆಕ್ಚುಲಿ. ನಿಮ್ಗೇನಾದ್ರೂ? ನನಗೆ ಆ ಥರ ಸಮಸ್ಯೆ ಇದುವರೆಗೂ ಆಗಿಲ್ಲ. ಇನ್ ಮುಂದೆ ಆಗುತ್ತೋ ಏನೋ ಗೊತ್ತಿಲ್ಲ. ಅಂದ್ರೆ ನೆಕ್ಸ್ಟ್ ಮದ್ವೆ ಹುಡುಕ್ತಾ ಇದೀವಿ, ಬಟ್ ಗೊತ್ತಿಲ್ಲ ಹೇಗೆ ಅಂತ. ಬಟ್ ಆರ್ಟಿಸ್ಟ್ ಅಂದರೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ವಿಲನ್ ಅಂದರೆ ಇವಳು ಸೀರಿಯಲಲ್ಲಿ ಅಷ್ಟು ಗೋಳು ಇಕ್ಕೊಳ್ತಾಳೆ, ಇನ್ನು ಆಫ್ ಸ್ಕ್ರೀನ್ ಗೋಳು ಇಕ್ಕೊಳ್ಳೋದು. ಆ್ಯಕ್ಚುಲಿ ವಿಲನ್ಗಳು ಸ್ವೀಟ್ ಆಗಿರ್ತಾರೆ ಆಫ್ ಸ್ಕ್ರೀನಲ್ಲಿ. ಅವ್ರು ಗೋಳು ಇಕ್ಕೊಳ್ಳೋಕೆ ತುಂಬ ಈಸಿ. ನಾವು ಹೇಗೆ ಪೋರ್ಟ್ರೇ ಮಾಡ್ಕೊಂಡಿರ್ತೀವಿ ಅಂದರೆ ತುಂಬ ಸ್ಟ್ರಾಂಗು, ನಾವು ತುಂಬ ಕೊಬ್ಬಿಂದ ಮಾತಾಡ್ತೀವಿ, ನೀನು ಕುತ್ಕೋ ಅಂದರೆ ಕುತ್ಕೋಬೇಕು, ಆ ಥರ ನಾವು ಪೋರ್ಟ್ರೇ ಮಾಡ್ಕೊಂಡಿರ್ತೀವಿ ಆನ್ ಸ್ಕ್ರೀನ್. ಬಟ್ ವೆನ್ ಇಟ್ ಕಮ್ಸ್ ಟು ಆಫ್ ಸ್ಕ್ರೀನ್, ಆ್ಯಕ್ಚುಲಿ ವಿಲನ್ಸ್ ಆರ್ ವೆರಿ ಸ್ವೀಟ್ ಹಾರ್ಟ್. ಅಂದರೆ ಪಾಪ ಟೈಪ್ ಇರ್ತಾರೆ. ಅವ್ರು ಯೂಶಲಿ ತುಂಬ ಮಾತಾಡೋದು ಇಲ್ಲ, ತುಂಬ ಸೈಲೆಂಟ್ ಆಗಿರ್ತಾರೆ. ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅನ್ನೋ ಥರ ಇರ್ತಾರೆ. ಈಗ ನಾನು ಕೂಡ ಸಾಕಷ್ಟು ವಿಲನ್ಗಳ ಜೊತೆ ಮಾತಾಡಿದಾಗ, ತೆರೆಯ ಹಿಂದೆ ಮಾತಾಡಿದಾಗ ನನಗೂ ತುಂಬಾ ಸಲ ಅನ್ಸಿದ್ದೆ ಇವ್ರ ಕ್ಯಾರೆಕ್ಟರ್ಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅಂತ. ಈಗ ತಾಂಡವ್ ಕ್ಯಾರೆಕ್ಟರ್ನ ತಗೊಳ್ಳಿ, ಸುದರ್ಶನ್ ಯಾವ್ದೇ ಕಾರಣಕ್ಕೂ ಸೂಟ್ ಆಗಲ್ಲ ಅವರು. ಹೌದು, ಅವ್ರು ರಿಯಲ್ ಆಗಿರೋದೇ ಬೇರೆ. ನಾನು ಸುದರ್ಶನ್ ಯಾವಾಗ್ಲೂ ಅನ್ಕೊಳ್ತಾ ಇರ್ತೀವಿ, ನಮ್ಮಿಬ್ರಿಗೂ ಡೆಡ್ ಆಪೋಸಿಟ್ಸ್ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಅಂತ. ನನ್ಗೂ ಅವನ್ಗೂ ರೋಲಿಂಗ್ ಅಂತ ಹೇಳಿ ಕಟ್ ಅಂದಿದ ತಕ್ಷಣ ನಾವಿಬ್ರು ಯಾವಾಗ್ಲೂ ಹಿಂಗಿರ್ತೀವಿ, ಹಿಂಗೆ ಇರಬೇಕು ನಮ್ಮ ಫೇಸು. ಹಿಂಗೆ 2 ಲೈನ್ಸ್ ಬಂದ್ಬಿಟ್ಟಿರುತ್ತೆ ನಮಗೆ. ಸೀರಿಯಲ್ ಕಂಪ್ಲೀಟ್ 200 ಎಪಿಸೋಡ್ ಮಾಡೋ ಹೊರಗಡೆ ಬರೋ ಅಷ್ಟರಲ್ಲಿ ನಾನು ಅವನು ಹೇಳ್ತಾ ಇರ್ತೀವಿ, ಇಬ್ರು ನಾವೇನೋ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಅನ್ಸುತ್ತೆ. ಹಿಂಗೆ ಯಾವಾಗ್ಲೂ ಕೋಪದಲ್ಲಿ ಇದ್ದು. ಹೌದು, ಜನನು ಇದ್ರ ಬಗ್ಗೆನೇ ಕಮೆಂಟ್ ಹಾಕ್ತಾ ಇದ್ರು, ಏನ್ ತಾಂಡವ್ ಈ ರೀತಿ ಮುಖ ಮಾಡ್ಕೊಂಡಿರ್ತಾನೆ ಯಾವಾಗ್ಲೂ ಅಂತ. ಪಾಪ ಅವನು ಆಫ್ ಸ್ಕ್ರೀನ್ ಅವನಷ್ಟು ಒಳ್ಳೆ ಮನುಷ್ಯ, ಇನ್ನೋಸೆಂಟ್, ಸಾಧು ಯಾರು ಇರೋಕ್ ಸಾಧ್ಯನೇ ಇಲ್ಲ.